ಮುಂಚಿಂದ ಹೇಳತ್ತೀನಿ ನಾವು ಡೇ ಒನ್ ಅಂತ ಹೇಳಿದ್ವಿ, ಅವರು ಹೇಳಿದಾರೆ, ಎಲ್ಲರೂ ಹೇಳ್ಯಾರ. ಅದ್ರಲ್ಲೇನ ಪ್ರಶ್ನೆ ಬರೋದಿಲ್ಲ, ಇದು ಸಹಿ ಮಾಡಿಕೊಡುವಂತ ಪ್ರಶ್ನೆ ಉದ್ಭವಿಸೋದಿಲ್ಲ. ಆದ್ರೂ ಅದಕ್ಕೆ ಹೆಚ್ಚು ಪ್ರಚಾರ ಸಿಕ್ತು. IT ಸೆಲ್ ನಿಂದ ಜಾಸ್ತಿ ಟ್ರೋಲ್ ಮಾಡಿದ್ರು. ಒಂದು ಪಕ್ಷದ IT ಸೆಲ್ ಅವರು ಅದನ್ನ ಜಾಸ್ತಿ ಯುಟಿಲೈಸ್ ಮಾಡ್ಕೊಂಡ್ರು ಅಷ್ಟೇ. ಒಂದು ವಾರ ನಾವು ಮುಂಚೆನೆ ಹೇಳಿದ್ದೀವಿ, ಮಧ್ಯೆ ಎಲ್ಲರೂ ಹೇಳಿದ್ರು, ಮನೆಗೆ ಅವರು ಅದನ್ನ ಹೇಳಿದಾರೆ. ಅದ್ರಲ್ಲಿ ಯಾವುದೇ ನಿಜಾಂಶ ಇಲ್ಲ, ಸತ್ಯಾಂಶ ಕೂಡ ಇಲ್ಲ. ನಮ್ಗೆ ಗೊತ್ತಿದೆ IT ಸೆಲ್ ಸ್ಪೀಡ್ ಮಾಡ್ಬೇಕಾದ್ರೆ ಅವರೇ ಮಾಡ್ಬೇಕು, ಬೇರೆ ದೇಶದಲ್ಲಿ ಯಾರು ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ಅದನ್ನ ಕಾಂಗ್ರೆಸ್ ಶಕ್ತಿ ಸ್ಪ್ಲಿಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ, ಸಕ್ಸಸ್ ಆಗಲಿಲ್ಲ. ಅದು ಇಲ್ಲ ನಮ್ಮ ಪಕ್ಷದವರಲ್ಲ, ಬೇರೆ ಪಕ್ಷದವರು. ಅದಿದೆ, ಅದ್ರಲ್ಲಿ ಪ್ರಶ್ನೆ ಇಲ್ಲ. ಅದನ್ನಂತೆ ಚರ್ಚೆ ಅನಾವಶ್ಯಕ. ಅವರು ಸಂಬಂಧ ನಮ್ಮ ಸಂಬಂಧ ಅದಂತೆ ಪ್ರಶ್ನೆ ಮಾಡುವಂತ ಉದ್ಭವಿಸಲ್ಲ. ಒಂದಿನ ಪತ್ತೆ ಆಗಿದ್ದಾರೆ ಯಾರಂತ, ಇನ್ನೊಂದಿನ ಹುಡುಕ್ತಾ ಇದಾರೆ. ಒಂದಾಗಿದ್ರೆ ಅಷ್ಟೇ. ಈಗ ಹೇಳಿದಾರೆ, ಆಲ್ರೆಡಿ ಮುಂಚೆನೆ ಹೇಳಿದಾರ. ಅವರು ಇವತ್ತು ಅದನ್ನ ಹೇಳ್ತಾರ, ಪ್ರಶ್ನೆ ಇಲ್ಲ. ಅವ್ರ ನಾವು ಜೊತೆಯಲ್ಲಿ ಇದ್ದೀವಿ. ಇನ್ನು ಸಿದ್ದರಾಮಯ್ಯ ಅಂತಾರ, ಅವ್ರ ನಾವು ಜೊತೆಯಾಗಿ ಕೆಲಸ ಮಾಡ್ಬೇಕಾಗ್ಬೇಕು. ಹೀಗಾಗಿ ಅವ್ರ ನಾವು ಜೊತೆ ಕರ್ನಾಟಕದಲ್ಲಿ ಮತ್ತೆ ಹಿಂದೆ ಕಟ್ಟುವಂತ ಪ್ರಯತ್ನ ಮಾಡ್ತೀವಿ. ಏನಿಲ್ಲ, ಅದು ಬೇರೆ ಹೇಳಿದ್ರಲ್ಲ. ಅದು ಅಹಿಂದ ಅಂದ್ರೆ ಅದೇನ ನಾನ್ ಪಾರ್ಟಿಕಲ್, ಪಕ್ಷಕ್ಕೆ ಅದಕ್ಕೆ ಏನು ಸಂಬಂಧ ಇಲ್ಲ. ಅಹಿಂದ ಅನ್ನೋದು ಇದ್ದೇ ಇರ್ತದೆ. ಸೊ ಅದನ್ನ ಮಾಡ್ಲಿಕ್ಕೆ ನಾವು ಇದ್ವಿ, ಬೇರೆಯವ್ರಿದ್ದಾರೆ, ನಾವು ಮಾಡೋದಕ್ಕಂತ ಇಲ್ಲ. ಅಹಿಂದ ಸಂಘಟನೆ ಮಾಡ್ಲಿಕ್ಕೆ, ಒಯ್ಲಿಕ್ಕೆ ಸಾಕಷ್ಟು ಜನ ಇದ್ದಾರೆ. ಹಿಂದೂ ಇದ್ರು, ಮುಂದೆ ಇರ್ತಾರೆ. ಅದೇ ಇದ್ದ ಕಂಟಿನ್ಯೂ ಮಾಡೋದು ಅಷ್ಟೇ. ಇದನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತೇನೋ ಹೊಸ ಬೇಡಿಕೆಗಳು ಕಾಲಕ್ಕೆ ತಕ್ಕಂತೆ ಬದಲಾವಣೆ ಇದ್ರೆ ಬದಲಾವಣೆ ಮಾಡ್ತೀವಿ. ಇಲ್ಲ, ಅದಕ್ಕೆ ಏನ್ ಸಂಬಂಧ ಇಲ್ಲ. ಅದಕ್ಕೇನ್ ಸಂಬಂಧ ಇದೆ? ಅದಕ್ಕೇನ್ ಸಂಬಂಧ ಇಲ್ಲ. ಅಧ್ಯಕ್ಷಾಗೆ ಪಕ್ಷದ ಕೆಲಸ ಮಾಡ್ಬೇಕಂತ ಏನೋ ಕಾನೂನಿಲ್ಲ. ಅದು ಇದ್ರನ್ನ ಮಾಡಬೇಕು, ಗೆಲ್ಸ್ಬೇಕಂತ. ಈಗ ಚಿಕ್ಕೋಡಿ ಗೆಲ್ಸಿದೀವಿ, ಸಿಗ್ಗಾಂವ್ ಗೆಲ್ಸಿದೀವಿ, ಬಾಗಲಕೋಟೆ ಗೆಲ್ಸಿದ್ವಿ. ನಾವೇನು ಅಧ್ಯಕ್ಷ ಇದ್ವಾ ಅಥವಾ ನಮ್ಗೆ ರೈಟಿಂಗ್ ನಾಗ ಕೊಟ್ಟಿದ್ರ ಯಾರು? ಇಲ್ಲ, ಅದು ಯಾರಾಗ್ಲಿ ಪಕ್ಷ ಅಧಿಕಾರ ಬರೋದು ಮುಖ್ಯ. ನಮಗೆ ಮುಖ್ಯಮಂತ್ರಿ ಯಾರಾಗ್ತಾರೋ ಅದು ಬೇರೆ ವಿಚಾರ. ಯಾರಾಗ್ಲಿ ಪಕ್ಷ ಮತ್ತೊಮ್ಮೆ ಕರ್ನಾಟಕದಾಗೆ, ಯಾಕಂದ್ರೆ ಆಫ್ಟರ್ ರಾಮಕೃಷ್ಣ ಹೆಗಡೆ ನಂತರ ರಿಪೀಟ್ ಆಗಿಲ್ಲ ಯಾವುದೇ ಸರ್ಕಾರ. ಈಗ ರಿಪೀಟ್ ಮಾಡ್ಬೇಕಂತ ಹೋರಾಟ ನಮ್ದು.